ದಾವಣಗೆರೆ ದಕ್ಷಿಣ ಶಾಮನೂರ ಫ್ಯಾಮಿಲಿಗೆ ಎಷ್ಟು ಗೆಲ್ಲಬೇಕು ಅನ್ನುವಂತಹ ಉತ್ಸಾಹ ಇದೆಯೋ ಅಥವಾ ಚಾಲೆಂಜಿಂಗ್ ಆಗಿದೆಯೋ ಅದಕ್ಕಿಂತ ಜಾಸ್ತಿ ಚಾಲೆಂಜಿಂಗ್ ಆಗಿ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಮುಖ್ಯ ಸಚೇತಕರಾಗಿರುವಂತಹ ಸಲೀಂ ಅಹಮದ್ ಖಾನ್ ಅವರು ಇಲ್ಲಿ ಶ್ರಮಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಿದ್ದಾರೆ. ಹೇಗಿದೆ ಟ್ರೆಂಡ್, ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಾನು ತುಂಬ ಟ್ರೈ ಮಾಡಿದೆ ನಿಮ್ಮನ್ನ ಮಾತಾಡ್ಸೋಣ, ರೀಚ್ ಮಾಡೋಣ ಅಂತ, ಬಟ್ ನೀವು ತುಂಬ ಬ್ಯುಸಿ ಇದ್ದೀರಾ ಅನ್ನೋದು ಗೊತ್ತಾಯ್ತು. ಎಲ್ಲ ಕಡೆ ಕ್ಯಾಂಪೇನ್ ಹೋಗ್ತಾ ಇದ್ವಿ. ಹೌ ಆರ್ ಯು? ಫೈನ್. ಬೆಣ್ಣೆ ದೋಸೆ ತಿಂದ್ರಾ? ಬೆಣ್ಣೆ ದೋಸೆ ತಿಂದೆ. ಹೌಸ್ ಇಟ್? ವಂಡರ್ಫುಲ್. ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ಅಲ್ವಾ? ಹೌದು. ಹೌಸ್ ದ ಟ್ರೆಂಡ್? ಟ್ರೆಂಡ್ ಇಸ್ ವಂಡರ್ಫುಲ್. ಇವತ್ತು ಜನ ವಿಶೇಷವಾಗಿ ಶಾಮನೂರ್ ಅವರ ಕಾರ್ಯವೈಖರಿ ಮತ್ತು ಅವರ ಅಭಿವೃದ್ಧಿ ಕಳೆದ 35 ವರ್ಷಗಳಿಂದ ಈ ಜಿಲ್ಲೆ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಈವನ್ ಅಟ್ ದ ಏಜ್ ಆಫ್ 95, 96 ಇಷ್ಟಿಗೂ ಆಲ್ ಅರೌಂಡ್ ಕೆಲಸ ಮಾಡ್ತಾಯಿದ್ರು. ಅದು ಒಂದು. ಏನು ನಮ್ಮ ಸರ್ಕಾರ ಸಾಧನೆಗಳು, 5 ಗ್ಯಾರಂಟಿಗಳು ನಮ್ಮ ಚುನಾವಣೆ ಗೆಲುವಿಗೆ ಸುರಕ್ಷೆ ಆಗಲಿದೆ. ಮತ್ತು ವಿಶೇಷವಾಗಿ ಸಮರ್ಥ ಬಗ್ಗೆ ಈಸ್ ಯಂಗ್ಸ್ಟರ್, ಸೊ ಆಲ್ ಯಂಗ್ಸ್ಟರ್ಸ್ ಆರ್ ವೆರಿ ಹ್ಯಾಪಿ. ಆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ ಗೆಲುವು ಖಚಿತ. ಕನಿಷ್ಠ 35,000ಕ್ಕಿಂತ ಜಾಸ್ತಿ ಓಟ್ಗಳಲ್ಲಿ ಗೆಲ್ತಾರೆ ಅಂತ ಹೇಳೋದು ಬಯಸ್ತಾ ಇದ್ದೀನಿ. ಓಕೆ. ಶಾಮನೂರ್ ಅವರೇ 27,000 ಮತಗಳ ಅಂತರದಿಂದ ಅವ್ರಿಗಿಂತ 10,000 ಜಾಸ್ತಿ. 10,000 ಜಾಸ್ತಿ. ಹೇಗೆ ಪಾಸಿಬಲ್ ಇದೆ? ಪಾಸಿಬಲ್ ಅಂತ ಹೇಳಿದ್ರೆ ಗ್ಯಾರಂಟಿಗಳು, 5 ಗ್ಯಾರಂಟಿಗಳು, ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮ. 600 ಕೋಟಿಗಿಂತ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಇವತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಎಲ್ಲ ಕಾರ್ಯಕ್ರಮ ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಿದ್ದೀವಿ. 6ನೇ ಗ್ಯಾರಂಟಿಗೆ ಬಡವರಿಗೆ ಪಟ್ಟ ಫ್ರೀ ಸೈಟ್ ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ವಿ. ಅದು ಸುಮಾರು 2,20,000 ಬಡವರಿಗೆ ಫ್ರೀ ಸೈಟ್ ಕೊಡುವಂಥ ಕೆಲಸ ಕೂಡ ಮಾಡಿದ್ವಿ. ಅದೊಂದು ಈ ರಾಜ್ಯದಲ್ಲಿ ಒಂದು ಸಂತೋಷವಾಗಿ ಜನ ಇದ್ದಾರೆ, ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇಂದ ಬದುಕ್ತಾ ಇದ್ದಾರೆ. ನಮ್ಮ ಸರ್ಕಾರದ ಏನು 5 ಗ್ಯಾರಂಟಿಗಳ ಮೂಲಕ ಅದೇ ರೀತಿಯಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವೇನು ವಾಗ್ದಾನ ಮಾಡಿದ್ದೀವಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸರ್ಕಾರದ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಹಿನ್ನೆಲೆ ಇವತ್ತು ಕೆಲಸ ಮಾಡ್ತಾ ಇದ್ವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲರಿಗೂ, ಎಲ್ಲ ಸಮಾಜದವರಿಗೂ ನ್ಯಾಯ ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ. ಅದಕ್ಕೆ ಜನ ಮೊನ್ನೆ ನಡೆದ 3 ಬೈ ಎಲೆಕ್ಷನಲ್ಲಿ ಸಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಅದೇ ರೀತಿ ಶಿಗ್ಗಾಂವ್ ಸವಣೂರು ಇರ್ಬೋದು, ಈ 3 ಕ್ಷೇತ್ರಗಳಿಗೆ ಜನ ಆಶೀರ್ವಾದ ಮಾಡಿ ಇನ್ನು ಶಕ್ತಿ ಕೊಟ್ಟಿದ್ದಾರೆ. ಅದೇ ರೀತಿ ದಾವಣಗೆರೆ ಮತ್ತು ಬಾಗಲಕೋಟೆ ಈ 2 ಚುನಾವಣೆಗಳು ನಾವು ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡ್ತಾ, ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವಕ್ಕೆ, ಸನ್ಮಾನ್ಯ DK ಶಿವಕುಮಾರ್ ನಾಯಕತ್ವಕ್ಕೆ ದೊಡ್ಡ ಶಕ್ತಿ ಸಿಗುತ್ತೆ. ಅದ್ರ ಮೂಲಕ ನಾವು ಮುಂದೆ 2 ವರ್ಷ 2 ತಿಂಗಳು ಮತ್ತೆ ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡ್ತೀವಿ. ಮುಂದೆ 2022 ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡ್ತೀವಿ. ವೆಲ್ ಸರ್, ನಾನು ಗ್ರೌಂಡಲ್ಲಿ ಸುಮಾರು 2 ತಿಂಗಳಿಂದ ಓಡಾಡ್ತಾ ಇದ್ದೀನಿ ಅಥವಾ ಜನರನ್ನ ಮಾತಾಡ್ತಾ ಇದ್ದೀನಿ. ನನಗೆ 3 ಚುನಾವಣಾ ವಿಷಯ ಅಂತ ಅನ್ನಿಸ್ತು. ಫಸ್ಟ್ ಈಸ್ ಅಲ್ಪಸಂಖ್ಯಾತರಿಗೆ ಈ ಸಲ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಈ ಒಂದು ಕ್ಷೇತ್ರ ಗೆದ್ರೆ ಅಥವಾ ಸೋತ್ರೆ ಗೌರ್ಮೆಂಟಿಗೇನು ಪ್ರಾಬ್ಲಮ್ ಆಗುವಂತಹ ಸಿಚುವೇಶನ್ ಇಲ್ಲ ಅನ್ನುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಕಾಂಗ್ರೆಸ್ ಸತ್ ಸಂಪ್ರದಾಯ ಇದೆ. ಯಾರಾದರೂ ಸಿಟ್ಟಿಂಗ್ MLA ಅಥವಾ ಯಾರು ತೀರೋದ್ರೆ ಅವರ ಫ್ಯಾಮಿಲಿ ಕೊಡುವಂಥ ಸಂಪ್ರದಾಯ ಇವಾಗಲ್ಲ, ಮುಂಚೆಯಿಂದ ಒಂದಿದೆ. ಬಾಗಲಕೋಟೆಯಲ್ಲಿ ದಿವಂಗತ ಮೇಟಿಯವರ ಮಗನಿಗೆ ನಾವು ತೀರ್ಮಾನ ಮಾಡಿದ ಮೇಲೆ 2 ವರ್ಷಕ್ಕೆ, ಇಲ್ಲಿ ಶಾಮನೂರವರ 2 ವರ್ಷ ಇತ್ತು ಅವ್ರದ್ದು, ಅವ್ರು ಬದುಕಿದ 2 ವರ್ಷ MLA ಆಗಿರ್ತಾಯಿದ್ರು. ಆ MLA ಅವ್ರ ಪರಿವಾರ ಕೊಡೋದು ನಮ್ಮ ಧರ್ಮ. ಅದನ್ನು ಸನ್ಮಾನ್ಯ AIC ಜನರಲ್ ಸೆಕ್ರೆಟರಿಯವರು, ಮುಖ್ಯಮಂತ್ರಿಗಳು, KPC ಅಧ್ಯಕ್ಷರು ಆ ಸಭೆಯಲ್ಲಿ ಕರೆದು ಎಲ್ಲ ಅಲ್ಪಸಂಖ್ಯಾತರನ್ನ ಒಪ್ಪಿಸಿ, ಎಲ್ಲ ಅಲ್ಪಸಂಖ್ಯಾತ ಸಭೆ ಮಾಡಿ ಅವ್ರಿಗೆ ಹೇಳಿ ಈ 2 ವರ್ಷಕ್ಕೆ ಅವರ ಏನಿದೆ ಸಂಪ್ರದಾಯ ಅಂತ ನಾವು ಕಾಂಗ್ರೆಸ್ ಪಕ್ಷದಿಂದ ಅವ್ರ ಫ್ಯಾಮಿಲಿ ಕೊಡಬೇಕು. ದಿವಂಗತ ಶಾಮನೂರು ಶೇಷಕರಪ್ಪ ಮಾಡಿದ ಕೆಲಸಕ್ಕೆ ನಾವು ಅವ್ರಿಗೆ ಅನ್ಯಾಯ ಆಗೋ ರೀತಿ ಮಾಡಬೇಕು. ಅದಾದಮೇಲೆ 2028ರಲ್ಲಿ ಜನರಲ್ ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತ ಮತ್ತೆ ಕೇಳ್ಬೋದು, ಅದರಿಂದ ಅಂತ ನಮ್ಮನ್ನೆಲ್ಲ ಒಪ್ಪಿಸಿ ಟಿಕೆಟನ್ನು ಕೊಟ್ಟಿದ್ದಾರೆ. ವೆಲ್ ಸರ್, ಇವಾಗ ಆ ಥರ ಆಗಿದೆ. ಮುಂಬರುವಂಥ ದಿನದಲ್ಲಿ ಅಲ್ಪಸಂಖ್ಯಾತರಿಗೆ ಈ ದಕ್ಷಿಣದಲ್ಲಿ ಚಾನ್ಸಸ್ ಸಿಗುತ್ತೆ ಅನ್ನೋದನ್ನು ಯಾಕೂ ಎಲ್ಲಿ ಹೇಳ್ತಾ ಇಲ್ಲ? ಏನು ರೀಸನ್ನು? 224 ಕ್ಷೇತ್ರಗಳಲ್ಲೂ ಕೂಡ ಹೈಕಮಾಂಡ್ ಕೊಡೋದು ನಿಮ್ಗೆ ಗೊತ್ತಿದೆ. ಸನ್ಮಾನ್ಯ ಸಿದ್ದರಾಮಯ್ಯವರು ಕೋರಲ್ಲಿ ಕಂಟೆಸ್ಟ್ ಮಾಡಬೇಕಂತ ಇದ್ದರು, ಅನೌನ್ಸು ಮಾಡಿಬಿಟ್ಟಿದ್ರು. ಅಂತಿಮವಾಗಿ ಹೈಕಮಾಂಡ್ ಅವರು ಮೈಸೂರಿಗೆ ಟಿಕೆಟ್ ಕೊಟ್ಟರು. ಸೊ ನಾನು ಯಾಕೆ ಇನ್ನು ವಿಷಯ ಅಂತ ಹೇಳಿದ್ರೆ, ಅಂತಿಮವಾಗಿ 224 B ಫಾರ್ಮ್ ಕೂಡ AICC ಕೊಡೋದು. ಆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಕೂಡ ಗಮನಕ್ಕೆ ತರ್ತೀವಿ ಅಂತ ಹೇಳಂತ ಮಾತು ಹೇಳಿದ್ದಾರೆ. ಅದ್ರ ಮಧ್ಯ ನಿಮ್ಗೆ ಗೊತ್ತಿದೆ, ಡಿಲಿಮಿಟೇಷನ್ಗಳು ಆಗ್ಬೋದು, ಬೇರೆ ಬೇರೆ ರೀತಿ ಆಗ್ಬೋದು. ಅದರಿಂದ ಕಾಂಗ್ರೆಸ್ಸಿಂದ ಯಾವತ್ತೂ ಕೂಡ ಅಲ್ಪಸಂಖ್ಯಾತ ನ್ಯಾಯ ಸಿಕ್ಕಿದೆ, ಯಾವತ್ತೂ ಕೂಡ ಅನ್ಯಾಯ ಆಗಿಲ್ಲ. ಇವತ್ತು ಕ್ಯಾಬಿನೆಟಲ್ಲಿ 2 ಮಂತ್ರಿಗಳು ಮಾಡಿದ್ದಾರೆ, ಜಮೀರ್ ಇರ್ಬೋದು, ರಹೀಮ್ ಖಾನ್ ಇರ್ಬೋದು.
ಮೊದಲೇ ಬಾರಿಗೆ ಸ್ಪೀಕರ್ ಖಾದರ್ ಮಾಡಿದ್ದಾರೆ. ಯಾವತ್ತು ಒಂದು ಅಷ್ಟು ದೊಡ್ಡ ಅಲ್ಪಸಂಖ್ಯೆ ಮಾಡಿದ್ದಾರೆ. ಸಾಕಾ ಸರ್? ಅಲ್ಲ ಅದು ಕೇಳಿ, ಇಲ್ಲಿ ನನಗೆ ಚೀಫ್ ವಿಪ್ ಮಾಡಿದ್ದಾರೆ, ನಜೀರ್ಗೆ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ದಾರೆ. ಒಂದು ನಿಮಿಷ, 25 ಜನರುಗಳಿಗೆ ಚೇರ್ಮನ್ ಮಾಡಿ ಕ್ಯಾಬಿನೆಟ್ ರ್ಯಾಂಕ್ ಮತ್ತು ಸ್ಟೇಟ್ ರ್ಯಾಂಕ್ ಕೊಟ್ಟು 25 ಜನರುಗಳಿಗೆ ಕೊಟ್ಟಿದ್ದಾರೆ. ಮತ್ತು ಬಡ್ಜೆಟ್ ಸುಮಾರು 500 ಕೋಟಿ ಬಡವರಿಗೆ ಅಲ್ಪಸಂಖ್ಯೆ ಬಡ್ಜೆಟ್ಟು. ಅದೇ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದರೆ ಅಲ್ಪಸಂಖ್ಯಾತರಿಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಅದರಿಂದ ಅಲ್ಪಸಂಖ್ಯಾತರಿಗೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಶಾಂತಿಯಿಂದ ಬದುಕ್ತಾ ಇದ್ದಾರೆ. ಅದೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಾಗ ನಿಮ್ಗೆ ಗೊತ್ತಿದೆ, ಶಿವಮೊಗ್ಗದಲ್ಲೇನಾಯಿತು, ಪುತ್ತೂರಲ್ಲೇನಾಯಿತು, ಮಂಗಳೂರಲ್ಲೇನಾಯಿತು, ಗದಗಲ್ಲಿ ಯಾವ ಥರ ಕೊಲೆ ಆಯಿತು. ಸೊ ಎಲ್ಲ ಶಾಂತಿ ಕರುವಂಥ ಕೆಲಸ ಮಾಡ್ತಾಯಿದ್ರು. ಆದರೆ ನಮ್ಮಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 2 ವರ್ಷ ತಿಂಗಳು ಎಲ್ಲರೂ ನೆಮ್ಮದಿಯ ಬದುಕು ಬಾಳ್ತಾ ಇದ್ದಾರೆ, ಶಾಂತಿಯಿಂದ ಇದ್ದಾರೆ, ಅಭಿವೃದ್ಧಿ ಇದ್ದಾರೆ. ಇದೇ ನಮ್ಮ ಸಾಧನೆ. ಶಾಂತಿ ಕರಡು ಸ್ಪೆಷಲಿ ಸ್ಟೇಟ್ಮೆಂಟ್ಸು ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿಯಿಂದನೂ ಬಂದಿಲ್ಲ, JDS ಇಂದನೂ ಬಂದಿಲ್ಲ, ಆಮ್ ಆದ್ಮಿಯಿಂದನೂ ಬಂದಿಲ್ಲ. ಬಂದಿದ್ದು ನಿಮ್ಮ ಸಹೋದ್ಯೋಗಿ ಪ್ರದೀಪ್ ಈಶ್ವರ್ ಕಡೆಯಿಂದ ಅನ್ನೋದು ನಿಮಗೂ ಗೊತ್ತಿದೆ. ಅದರಿಂದ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರೋದು ನೀವು ಕೂಡ ಒಪ್ಕೊಂಡಿರ್ತೀರಾ, ನಾಟ್ ಆನ್ ದ ಕ್ಯಾಮ್ರಾ ಅಂತ ನಾನು ಅಂದ್ಕೊಳ್ತೀನಿ. 2ನೇ ಚುನಾವಣಾ ವಿಷಯ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಸರ್, ದಾವಣಗೆರೆ ಉತ್ತರ ಡೆವಲಪ್ ಆದಂಗೆ ದಾವಣಗೆರೆ ದಕ್ಷಿಣದ ಅಷ್ಟೊಂದು ಡೆವಲಪ್ ಆಗಿಲ್ಲ. ರೀಸನ್ ಏನು? ಮುಂಬರುವಂಥ ದಿನದಲ್ಲಿ ಆಗುತ್ತಾ ಅನ್ನುವಂಥದ್ದು? ಇಲ್ಲ, ದಕ್ಷಿಣ ಡೆವಲಪ್ ಆಗಿದೆ, ಉತ್ತರ ಆಗಿದೆ. ಅದು ಎಲ್ಲ ಮಾಹಿತಿ ಕಂಪೇರಿಂಗ್ ಉತ್ತರ ಅಲ್ಲ, ಆ ಮಾಹಿತಿ ನಾನು ತರಲಿಲ್ಲ, ಇಲ್ಲ ಹೇಳ್ತಾ ಇದ್ದೆ. ಅದೇ ಶಾಮನೂರು 35 ವರ್ಷ ಸುಮಾರು MP ಆಗಿ, ಮಂತ್ರಿ ಆಗಿ, ಈ ಭಾಗ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ ಹೆಚ್ಚು ಕೆಲಸ ಆಗಬೇಕಂತ ಹೇಳ್ತಾರೆ. ನಿಜವಾಗ್ಲೂ ಮುಂದೆ ಇನ್ನೂ ಹೆಚ್ಚು ಕೆಲಸ ಮಾಡೋಂಥ ಕೆಲಸ, ಯಾಕಂದರೆ ಅವರ ತಾಯಿ ಕೂಡ MP ಆಗಿದ್ದಾರೆ. ಅದರಿಂದ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಓಕೆ ಸರ್, ನಿಮ್ಮ ಅಭ್ಯರ್ಥಿ ಸಮರ್ಥ್ ಎಷ್ಟು ಲೀಡಿಂದ ಗೆಲ್ತಾರೆ ಅನ್ನೋದನ್ನು ಹೇಳಿದ್ರಿ. ಬಟ್ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸಿದ್ಧಾಂತ, ಕಾಂಗ್ರೆಸ್ ಪಾರ್ಟಿಯ ಗ್ಯಾರಂಟಿಗಳ ಬಗ್ಗೆ ಜಾಸ್ತಿ ಮಾತುಕತೆ ಆಗ್ತಾ ಇದೆ, ಜಾಸ್ತಿ ಸದ್ದು ಆಗ್ತಾ ಇದೆ. ಬಟ್ ಆ್ಯಕ್ಚುಲಿ ದಾವಣಗೆರೆ ದಕ್ಷಿಣಕ್ಕೆ ಏನು ಬೇಕಾಗಿದೆ ಅನ್ನೋದು ನಿಮ್ಮ ಅಬ್ಸರ್ವೇಷನ್? ಅಲ್ಲ, ಇಲ್ಲಿ ಸಾಕಷ್ಟು ಇವತ್ತು ನೀವು ಬೆಂಗಳೂರು ಬಂದರೆ ಅಥವಾ ಬೇರೆ ಕ್ಷೇತ್ರಕ್ಕೆ ಬಂದರೆ ನೋಡಿದ್ರೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಆ ರೋಡ್ಗಳಿರ್ಬೋದು, ಆ ಕ್ಲೆನ್ಲಿನೆಸ್ ಇರ್ಬೋದು, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಬೋದು. ಅದು ನಾರ್ತಲ್ಲಿ ಜಾಸ್ತಿ ಕಾಣಿಸುತ್ತೆ ಸರ್. ಇಲ್ಲ, ನಾರ್ತು ಸೌತ್ ಎರಡೂ ಕಡೆ. ಸೌತಲ್ಲೂ ಕೂಡ ನಾವು ಕಳೆದ 1 ವಾರದಿಂದ ಅಲ್ಲೇ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಆದರೆ ನೀವು ಬೇರೆ ಜಿಲ್ಲೆಗಳಿಗೆ ಹೋದರೆ, ಬೆಂಗಳೂರು ಹತ್ರ ಬಂದರೆ ಅಥವಾ ಬೇರೆ ಜಿಲ್ಲೆಗೆ ನೋಡಿದ್ರೆ ತುಂಬ ಮುಂದೆ ಇದೆ ದಾವಣಗೆರೆ. ಅದನ್ನು ಒಪ್ಪಬೇಕಾಗ್ತದೆ. ವಿ ಹ್ಯಾಡ್ ಟು ಅಕ್ಸೆಪ್ಟ್ ದಟ್ ಫ್ಯಾಕ್ಟ್. ಆದರೂ ಕೂಡ ಇನ್ನೂ ಹೆಚ್ಚು ಆಗಬೇಕಂತ ಕೆಲಸ ಈಗಾಗಲೇ ಅವರು ಚರ್ಚೆ ಮಾಡ್ತಾ ಇರ್ತಾರೆ. ಇಡೀ ಫ್ಯಾಮ್ಲಿ ನಿಮ್ಗೆ ಗೊತ್ತಿದೆ, ಪಬ್ಲಿಕ್ ಲೈಫಲ್ಲಿ ಇದ್ದಾರೆ. ಇನ್ನೂ ಹೆಚ್ಚು ಡೆವಲಪ್ ಮಾಡೋಂಥ ಕೆಲಸ. ಮೊನ್ನೆ ಕೂಡ ಬಹುಶಃ ಮುಖ್ಯಮಂತ್ರಿ 1300 ಕೋಟಿ ಏನೋ ಒಂದು ಕಾರ್ಯಕ್ರಮ ಕೂಡ ಅನೌನ್ಸ್ ಮಾಡಿ ಹೋಗಿದ್ದಾರೆ ಅಂತ ಮಾಹಿತಿ ಕೂಡ ಇದೆ. ಅದರಿಂದ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಮಾಡ್ತೀವಿ. ಓಕೆ, ಸೊ ನಿಮ್ಮ ಒಬ್ಬ ಸಹೋದ್ಯೋಗಿಯ ಕೊರತೆ ಅನ್ನಿಸ್ತಾ ಇಲ್ವಾ ಸರ್? ಜಮೀರ್ ಅವ್ರು ಬರ್ತಾರಾ? ಕಾದು ನೋಡೋಣ. ಓಕೆ, ನೀವು ಮಂತ್ರಿ ಆಗದೆ ಯಾವಾಗ? ಇಬ್ಬರು ಮಂತ್ರಿ ಸಾಕ ನಮ್ಮ ಸ್ಟೇಟಿಗೆ ಅಂತ ತೀರ್ಮಾನ ಮಾಡೋದು ಹೈಕಮಾಂಡು. ಲಾಸ್ಟ್ ಟೈಮ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ತೀರ್ಮಾನ ಮಾಡಿ ಅಷ್ಟು ಟಿಕೆಟ್ ಕೊಟ್ಟರು. ನೀವು ಹೇಳಿ ನನಗೆ ಹೆಚ್ಚು ಮಂತ್ರಿ ಕೊಡಬೇಕಂತ ಹೇಳೋದು. ನಿಮ್ಮ ಭಾವನೆಗಳನ್ನು ಅಲ್ಪಸಂಖ್ಯಾತರಿಗೆ ಮುಟ್ಟಿಸ್ತೀವಿ, AICCಗೆ ಮುಟ್ಟಿಸ್ತೀವಿ. ಓಕೆ, ನನ್ನ ಭಾವನೆ ಅಲ್ಲ, ಅದು ಸಮುದಾಯದ ಭಾವನೆ. ಅದನ್ನು ಪ್ರಶ್ನೆ ಕೇಳಿದ್ದೀನಿ. ನೀವು ಮಂತ್ರಿ ಆಗದೆ ಯಾವಾಗ ಹಂಗಾದ್ರೆ? ಈಗ ನಾವು ಸದ್ಯಕ್ಕೆ ಎಲೆಕ್ಷನಲ್ಲಿ ಇದ್ದೀವಿ. ನಾವು ಎಲೆಕ್ಷನ್ ಆದಮೇಲೆ ದಾವಣಗೆರೆ ಬಂದು ಪತ್ರಿಕಾಗೋಷ್ಠಿ ಮಾಡಿ ಅವಾಗ ಹೇಳ್ತೀನಿ. ನಿಮ್ಮ ಜನ ಕೇಳ್ತಿಲ್ವಾ ಇದನ್ನು ಹೋದಲ್ಲಿ? ಅಭಿಮಾನ ಕೇಳ್ತಾರೆ. ಇಲ್ಲಿ 45 ವರ್ಷ ಕಾಂಗ್ರೆಸ್ಸಲ್ಲಿ ಬ್ಲಾಕಿಂದ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. 3 ಪ್ರೈಮ್ ಮಿನಿಸ್ಟರ್ಗಳ ಜೊತೆ ಕೆಲಸ ಮಾಡೋಂಥ ಸೌಭಾಗ್ಯನ ಸಿಕ್ಕಿದೆ. ಇಡೀ ದೇಶ ಎಲ್ಲ ಜಿಲ್ಲೆಗಳು ಪ್ರವಾಸ ಕೂಡ ಮಾಡಿದ್ದೀನಿ. ಬ್ಲಾಕಿಂದ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ನೋಡಿದ್ದೀವಿ. ಆದರೂ ಕೂಡ ಅಂಥದ್ದೇನೋ ಸರ್, ಈ ಎಲ್ಲ ಕೆಲಸ ಪಕ್ಷ ಮತ್ತು ಕಾರ್ಯಕರ್ತರಿಗೆ ಸೀಮಿತವಾಗಿರುತ್ತೆ ಸರ್. ಜನರಿಗೆ ಅದು ಮುಟ್ಟಿಸ್ಬೇಕು ಅಂತಂದರೆ ಅದು ಬೇಕು. ನಾನು ಹೇಳೋದು ಇದನ್ನು ಮಾಡಿದ್ದೀವಿ. ಇಲ್ಲಿ ಕೆಲ ಟೈಮಲ್ಲಿ ನಮ್ಮ ಕರ್ತವ್ಯಗಳನ್ನ ಮುಂದೆ ಬರುತ್ತೆ. ಎಲ್ಲಿ ಹೇಳಬೇಕು ಅದು ಹೇಳ್ತೀವಿ ಹೊರತು ಜನ ಜಾಹೀರಾತಾಗಿ ಹೇಳೋಂಥ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ನಾವು ಏನು ಹೇಳಿದ್ರು ಕೂಡ ಪಾರ್ಟಿ ಹೈಕಮಾಂಡ್ಗೆ ಹೇಳ್ತೀವಿ, ಲೀಡರ್ಗಳು ಹೇಳ್ತೀವಿ. ಅಲ್ಲಿ ಹೇಳಿ ಆಗಲಿಲ್ಲ ಅಂದರೆ ಅದನ್ನು ಇಡೀ ನಮ್ಮ ಉದ್ಯೋಗ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ನಾವು ಎಲ್ಲಿ ಹೇಳ್ಬೇಕು ಹೇಳ್ತೀವಿ. ಮುಂದೆ ಬರುವಂತಹ ಇದರಲ್ಲಿ ಅವಕಾಶ ಸಿಗ್ಬೋದು ವಿಶ್ವಾಸ ಇದೆ. ಓಕೆ, ನನ್ನ ಕೊನೆಯ ಪ್ರಶ್ನೆ ಸರ್, ಈಗ ನೆನಪಾಯಿತು. ಆ್ಯಕ್ಚುಲಿ ದಾವಣಗೆರೆಯಲ್ಲಿ ಎಲ್ಲ ಈ ಮೌಲ್ವಿಗಳನ್ನು ಕರೆಸಿ ನೀವೆಲ್ಲ ಒಂದು ಮೀಟಿಂಗ್ ಮಾಡ್ತೀರಾ, ನೀವು ಮತ್ತು ರಿಜ್ವಾನ್ ಅರ್ಷದ್ ಅವರು. ಸೊ ಹೇಳ್ತಾ ಇರುವಂತಹ ಮಾತು ಮತ್ತು ಅಲ್ಲಿ ಕೆಲವೊಬ್ಬರು ಹೇಳ್ತಾ ಇರೋದೇನು ಅಂತಂದರೆ, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ರು, ದಾವಣಗೆರೆ ಲೋಕಲ್ಸಲ್ಲಿ ಯಾರೂ ಇರಲಿಲ್ಲ ಅಂತ. ನಿಜಾನಾ? ಇಲ್ಲ, ಲೋಕಲ್ನವರು ಬಂದಿದ್ರು, ಹಾಗೂ ಧರ್ಮ ಗುರುಗಳಿಗೂ ಕೂಡ ಬಂದಿದ್ರು. ಯಾಕೆ ಅಂತ ಹೇಳೋಕ್ಕೆ ಈ ತಪ್ಪು ಸಂದೇಶ ಏನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅಲ್ಪಸಂಖ್ಯಾತರು ಕೇಳದೆ ಟಿಕೆಟ್ ಕೊಟ್ಟರು ಅಂತ ಅದನ್ನು ಸರಿ ಮಾಡೋಂಥ ಕೆಲಸ ಆ ಗುರುಗಳು ಬಂದು ಇಲ್ಲಿ ಮಾಡಿದ್ರು. ಬಟ್ ದಾವಣಗೆರೆಯವರು ಇದರಲ್ಲಿ ದಾವಣಗೆರೆಯವರು ಇದ್ದರು. ಅವ್ರಿಗೆ ನಾವು ಯಾಕೆ ಕರೆಸಿದ್ದು ಹೇಳಿದ್ದು ಅಂತ ಹೇಳಿದ್ರೆ, ಕೆಲವು ತಪ್ಪು ಅಭಿಪ್ರಾಯ,
ನಮ್ಗೆ ಕೇಳಲೇ ಇಲ್ಲ, ನಮ್ಗೆ ಅವಮಾನ ಮಾಡಿದ್ರು, ಕೇಳದೆ ಬಲವಂತವಾಗಿ ಅಭ್ಯರ್ಥಿನ ಹೇರಿಕೆ ಮಾಡೋದು ಏನಂತ ಮಾತು ಹೇಳಿದರು. ಆದರೆ ಆ ವಿಚಾರ ಇದೆಲ್ಲ ಅದು ಹೇಳೋಕ್ಕೆ ಅವ್ರು ಕರೆದಿದ್ವಿ. ಆದರೆ ಇವು ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಫೈಲ್ ಮಾಡಿದರು. ಅದರ ಹಿಂದೆ ದೊಡ್ಡ ಒಂದು ಷಡ್ಯಂತ್ರನೇ ಇದೆ. ಅದು ಚುನಾವಣೆ ನಂತರ ಅದನ್ನು ಹೇಳ್ತೀವಿ ನಾವು. ಯಾರು ಕಾಂಗ್ರೆಸ್ ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಯಾವ ರೀತಿಯಲ್ಲಿ ಹುನ್ನಾರ ಮಾಡ್ತಾಯಿದ್ರು, ಅದೆಲ್ಲ ಯಾಕಂದ್ರೆ ಈಗಲೇ ಹೇಳಿದ್ರೆ ಅಟ್ಲೀಸ್ಟ್ ವೋಟರ್ಸ್ಗಾದ್ರೂ ರೀಚ್ ಆಗುತ್ತಲ್ಲ ಸರ್, ಹೇಳಿಬಿಡಿ ಅದನ್ನ. ಇಲ್ಲ ಈಗ ಹೇಳ್ತಾ ಇಲ್ಲ, ಯಾಕಂದ್ರೆ ಚುನಾವಣೆಯಲ್ಲಿ ಇದ್ದೀವಿ. ಬೇಕಂತಾನೆ ಕೆಲವರು ಫೈಲ್ ಮಾಡಿ ಕಾಂಗ್ರೆಸ್ನ ಸೋಲ್ಸಕ್ಕಂತ ಕೆಲವರು ಪ್ರಯತ್ನ ಮಾಡ್ತಾಯಿದ್ರು. ಅದೆಲ್ಲ ವಿಚಾರಗಳು ಮುಂದೆ ಹೇಳ್ತೀವಿ. ಈಗ ನಮ್ಮ ಅಭ್ಯರ್ಥಿ ಸಮ್ಮತ್ ಗೆಲುವೇ ನಮ್ಮ ಗುರಿ, ಅದರಿಂದ ಅವ್ರು ಗೆಲ್ತಾರಂತ ವಿಶ್ವಾಸ ಇದೆ. ವೆಲ್ ಸರ್, ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ವೆಲ್, ಇದು ಸಲೀಂ ಅಹಮದ್ ಅವರ ಮಾತಾಗಿತ್ತು. ಶಂಕರಪ್ಪನವರಿಗಿಂತ ಸುಮಾರು 10-12 ಸಾವಿರ ಮತಗಳ ಅಂತರದಿಂದ ಈ ಸಲ ಅವರ ಮೊಮ್ಮಗ ಸಮರ್ಥ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಮತದಾನಕ್ಕೆ ದಿನಗಣನೆ ಆರಂಭವಾಗಿದೆ. ಕಾದು ನೋಡೋಣ ಮತದಾರ ಪ್ರಭು ಯಾರ ಕೈ ಹಿಡಿತಾರೆ ಅನ್ನೋದನ್ನ.